ಕಣ್ಣೀರ್ ಹಾಕೋ ಡ್ರಾಮಾನೇ ಜೀವನ. ಆಗ್ಲಿಂದ ಅದನ್ನೇ ಹೇಳ್ತೀವಿ, ಇಲ್ಲ ಅಂತೆಲ್ಲ ಪಾರೋ. ಸುಮ್ಕಿರೋ. ಏ ಗೋಡಂಬಿ ಅಣ್ಣ ಬಂದ ಕಣ್ಣ. ಅಣ್ಣ ಗೋಡಂಬಿ ಅಣ್ಣ ಹಾಡು ಆಫ್ ಮಾಡ್ಲಾ? ಯಾಕಣ್ಣ ಹಾಡು ಚೆನ್ನಾಗಿಲ್ವಾ? ಹಾಡು ಸಂದಾಕೆ ಐತೆ, ಆದ್ರೆ ನಂಗೆ ಕೇಳೋ ಮನ್ಸಿಲ್ಲ. ಮನ್ಸರಿ ಇಲ್ವಾ? ಯಾವನಣ್ಣ ನಿನ್ ಮನ್ಸಿಗೆ ಆ ಬಿಟ್ಟವನು? ಯಾವನಣ್ಣ ಅವನು? ಯಾವನಣ್ಣ? ಗೋಡಂಬಿ ಸುಮ್ಕಿ ಕೆಲ್ಸ ನೋಡ್ಲಾ? ಅಣ್ಣ ಹಿಂಗೆಲ್ಲ ಸಪ್ಪಗಿರಲ್ವಲ್ಲ, ಏನಾಗಿರ್ಬೋದು? ಅಣ್ಣ ತಣ್ಣಗಿರೋ ಕೂಲ್ ಡ್ರಿಂಕ್ಸ್ ಕೊಡ್ಲೇನಣ್ಣ? ಬ್ಯಾಡಕಲ್ಲ. ಅಣ್ಣ ತೋಟಕ್ಕೆ ಹೋಗಿ ಎಣ್ಣೀರ್ ಕೊಟ್ಕೊಂಡ್ ಬರ್ಲೇನಣ್ಣ? ಬ್ಯಾಡಕಲ್ಲ, ಸುಮ್ಕೋ ಕ್ಯಾಮೆ ನೋಡ್ಲಾ? ಅವ್ನು ಪರ್ಕೆ ಕೊಡ್ಲಾ? ಆಯ್ತಣ್ಣ. ಅಣ್ಣ 100 ರೂಪಾಯಿ ಕೊಡೋಣ. ಏನಿಲ್ಲ, ಕಸ ಹೊಡೆದಕ್ಕೆ 100 ರೂಪಾಯಿ ಇಲ್ಲ, 50 ರೂಪಾಯಿ ಕೊಡ್ತೀನಿ, ಕೊಟ್ಟಿಲ್ಲ. ಅಣ್ಣ ಪ್ರಿಂಟ್ ಆಗಿರೋ ರೇಟು ಇದ್ರಲ್ಲಿ ಚೌಕಾಸಿ ಇಲ್ಲಣ್ಣ. ಹಂಗಾದ್ರೆ ಕಸನ ಕೈಯಿಂದಾನೆ ಬಾಚಾಕಣ. ಏ ಗೋಡಂಬಿ ಅಣ್ಣ ಕೊಟ್ ಕಳಿಸ್ಲಾ? ಅಲ್ಲಣ್ಣ ಅದು ಹೇಳದೆ ತಾನೆ, ಸುಮ್ಕೆ ಕೊಟ್ ಕಳಿಸ್ಲಾ? ತಗೊಳ್ಳ. ಹೇಳ ಅಣ್ಣ ಅವನ್ ತಂಗಿ ಮದ್ವೆ ಏನು ಇರ್ಲಿಲ್ಲ, ಆದ್ರೂ ಅವನು ಹೇಳಿದ ರೇಟಿಗೆ ಕೊಟ್ಬಿಟ್ಟಿಲ್ಲ ಅಣ್ಣ. 50 ರೂಪಾಯಿ ಲಾಸ್ ಆಯ್ತಣ್ಣ. ಅಣ್ಣ ಅಣ್ಣ ಗೋಡಂಬಿ ಏನಣ್ಣ? ನಿನ್ನೆಲ್ಲ ಕಂಡ್ಲಾ, 1/4 kg ಗೋಡಂಬಿ ಕೊಡು ಅಂದೆ. ಆಯ್ತಣ್ಣ. $250 ರೂಪಾಯಿ ಕೊಡೋಣ. ಇದಾಕ್ಲಾ, ಎಲ್ಲ ಕಡೆ 150 ರೂಪಾಯಿ ತಗೊಳ್ತಾರೆ, ನಿನ್ ಮತ್ತೆ 100 ರೂಪಾಯಿ ಜಾಸ್ತಿ ಕೇಳ್ತಾ ಇದೆಯಲ್ಲ. ಶಿವ 150 ರೂಪಾಯಿ ಕೊಟ್ಟಿದ್ದೀನಪ್ಪ. ಸರಿ ಕಣ, ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾ. ಅಣ್ಣ ಮನೆಯಲ್ಲಿ ಅತ್ತಿಗೆ ಜೊತೆ ಜಗಳ ಏನಾದ್ರು ಮಾಡ್ಕೊಂಡ್ ಬಂದಿದ್ಯಾ ಹೇಗಣ್ಣ? ಜಗಳ ಏನಿಲ್ಲ ಕಲ. ಮತ್ತ್ಯಾಕಣ್ಣ ಯಾರು ಏನೇ ಕೇಳಿದ್ರು ಅವ್ರ ರೇಟಿಗೆ ಕೊಡು ಅಂತಿದ್ಯಾ, ಯಾಕೆ ಅಂತ? ನಿಂಗೆ ಹೇಳಿದ್ರೆ ಅದೆಲ್ಲ ಅರ್ಥ ಆಗೋ ವಯಸ್ಸಾಗಿಲ್ಲ. ಲೇ ಅಯೋಗ್ಯ, ಬಾರ್ಲಾ ಇಲ್ಲಿ. ಅಪ್ಪ ಯಾಕೆ ನನ್ನ ಅಯೋಗ್ಯ ಅಂತ್ಯಾ? ಲೇ ನಾನು ಸೀನಾ ಅಯೋಗ್ಯ, ಬಾರ್ಲಾ ಇಲ್ಲಿ ಅಂತ ಕರ್ದ್ನ? ಇಲ್ವಲ್ಲ, ಅಯೋಗ್ಯ ಅಂತ ಕರ್ದೆ, ನೀನ್ ಯಾಕ್ಲಾ ಬಂದೆ? ಕರೆಕ್ಟ್ ಅಲ್ವಾ? ನಾನೇ ತಗ್ಲಾಕಬಿಟ್ನ. ಹಾ, ಅಲ್ಲೇ ಇರೋದು ಸಮಸ್ಯೆ. ನಿನ್ನ ಮನ್ಸಿಗೆ ಗೊತ್ತು ಈ ಮನೆಯಲ್ಲಿ ಅಯೋಗ್ಯ ಯಾರು ಅಂತ. ಬೇಕು ನನ್ನ ಮಗನೇ. ಆಯ್ತಾಯ್ತು, ಈ ಮನೇಲಿ ನಾನೇ ಅಯೋಗ್ಯ ಬೇಕುಪ್ಪ ಎಲ್ಲ ಕರ್ದಿದ್ದೇನೆ ಹೇಳು. ಅಲ್ಲಲ್ಲ, ತೋಟಕ್ಕೆ ಹೋಗಿ ಕಾಯಿ ತಗೊಂಡು ಶಿವ ಅಂಗಡಿಗೆ ಹಾಕಿ ಒಂದಿದ್ದೆ, ಯಾಕ್ಲಾ ಹಾಕಿಲ್ಲ? ಅಯ್ಯಯ್ಯೋ, ಪಿಂಕಿ ಮ್ಯಾಟ್ರಲ್ಲಿ ತೆಂಗಿನಕಾಯಿ ಹಾಕದೆ ಮರ್ತೋದ್ನಲ್ಲಪ್ಪ. ನಿನ್ನೆ ಕೇಳ್ತಾ ಇರೋದು. ಅಪ್ಪ ಬಿದ್ದಿದ್ದಲ್ಲ ನಾನೇ ಎತ್ತಾಕ್ ಬಂದಿದ್ದೀನಿ. ಇವೆಲ್ಲ ಹೆಂಗ್ ಬಿತ್ತು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಹೂ ಕಂಡ್ಲಾ, ಬೀಳ್ಬೇಕಾದ್ರೆ ಫೋನ್ ಮಾಡಿ ನಾನು ಬೀಳ್ತಾ ಇದ್ದೀನಿ, ನನ್ನನ್ನು ಹಿಡ್ಕೋ ಅಂತ ಹೇಳಿ ಬೀಳುತ್ತಾ? ಅಯೋಗ್ಯ ನನ್ನ ಮಗನ್ ತಂದು ಹಾಯ್ಕೊಂಡ್ ಬಾರೋ ನಾಯಿ ಅಂದ್ರೆ ಬಿದ್ದವೆಷ್ಟು ಕಾಯಿ ಅಂತೀಯ? ಅಪ್ಪ ಬಿದ್ದಿದ್ನೆಲ್ಲ ಶಿವಣ್ಣನ ಅಂಗಡಿಗೆ ಹಾಕ್ಬಿಟ್ಟು ಬಂದಿದ್ದೀನಿ. ನೋಡೋಬೇಕಾರೆ ಚೀಟಿ ಬರ್ಸ್ಕೊ ಬಂದಿದ್ದೀನಿ. ಅಯ್ಯಯ್ಯೋ, ಇದು ಕಳ್ತನ ಚೀಟಿ ಅಂತ ಗೊತ್ತಾಗೋಯ್ತದ. ಓಹೋ, ಕಾಯಿ ಹಾಕ್ಸಿ ಲೆಕ್ಕನೂ ಬರ್ಸ್ಕೊಂಡ್ ಬಂದಿದ್ಯಾ? ಯಾಕೆ ನನಗೆ ಹೊಡೆಯೋ ಚಾನ್ಸ್ ಮಿಸ್ ಆಯ್ತು ಅಂತ ನೋಡ್ತಿದ್ಯಾ? ಅದೇ ಕಣಪ್ಪ, ನಿನಗ್ ಹೊಡಿದಲ್ಲೇ ಹೋದ್ರೆ ಅವ್ರಿಗೆ ತಿಂದನ್ನ ಎಲ್ಲರಿಗ್ ಬೇಕು. ನೋಡಿದ್ರೇನ್ರಿ ನನ್ ಮಗನ್ನ ಬೆಳಗ್ಗೆನೆ ಎಲ್ಲ ಕೆಲ್ಸ ಮುಗಿಸಿ ಲೆಕ್ಕನು ಬರ್ಸ್ಕೊಂಡ್ ಬಂದವನೆ. ಅವನ್ಗೂ ಜವಾಬ್ದಾರಿ ಐತಿ. ಹೌದೌದೌದು, ಜವಾಬ್ದಾರಿ ಐತೆ. ತೋಟದಲ್ಲಿ 30 ಕಾಯಿ ಬಿದ್ದಿದ್ರೆ 20 ಲೆಕ್ಕದಲ್ಲಿರುತ್ತೆ, 10 ಅವನ್ ಜೇಬಲ್ಲಿರುತ್ತೆ. ಇವನು ಮಗನೇ ಅಲ್ಲ ಕಣೆ, ಕಳ್ಳನ ಮಗ. ಅಪ್ಪ ನಾನೇನ್ ಕಳ್ತನ ಮಾಡಿಲ್ಲ. ರಾತ್ರಿ ತೋಟಕ್ಕೆ ಯಾವನ ಕಳ್ಳನೋಗಿರ್ಬೇಕು, ಹೋಗಿ ನೋಡು. ಒಂದು ಕೆಲಸ ಮಾಡ್ಲಾ, ಇವತ್ತು ರಾತ್ರಿಯಿಂದ ತೋಟಕ್ಕೆ ನೀನೇ ಕಾವಲಿದ್ದು ಬಿಡು. ಕರೆಕ್ಟಾಗಿ ಹೇಳ್ದೆ ಕಣಪ್ಪ. ಹಂಗೆ ಮನಿ ಕಳಕೊಂದ್ ಹಾಸಿಗೆ ಅವ, ಹಂಗೆ ಊಟ ತಿಂಡಿ ಸಕ್ಕರೆ ಹಾಲು. ಸಕ್ಕರೆ ಬೇಡ, ಬೆಲ್ಲನೇ ಕೊಡು. ಹಂಗೆ ಒಂದು ಚಿಕ್ಕ ಸ್ಟವ್ ಐತಲ್ಲ, ಅದನ್ನು ಕೊಟ್ಬಿಡು. ನಾನು ನನ್ನ ಫ್ರೆಂಡ್ ಗಿರಿಯವನಲ್ಲ, ಅಲ್ಲಿ ಹೋಗಿ ಹಾಲು ಕುಡ್ಕೊಂಡು ರಾತ್ರಿ ಎಲ್ಲ ತೋಟ ಕಾಯ್ಕೊಂಡು ಇರ್ತೀವಿ. ಏನಂತ್ಯಾ? ತೆಗೆದು ಕಪಾಳಕ್ಕೆ ಬಾರಿಸ್ಬೇಕು ಅಂತೀನಿ. ಕಳ್ಳ ತೋಟಕ್ಕೆ ಹೋಗಿ ಕಾಯಿ ಕದಿಯೋ ಕಾಸ್ಗಿಂತ ನೀನ್ ಇದೆಲ್ಲ ಹೇಳ್ದಿಯಲ್ಲ, ಆ ಖರ್ಚೆ ಜಾಸ್ತಿ ಆಯ್ತದೆ. ಏನು ಮಾಡೋದ್ ಬೇಡ, ಹಮ್ಮಿಕಂಡು ಇಲ್ಲೇ ಇರು. ನೀವು ಅಂದಿದ್ರು ನಾನೇನ್ ನನ್ ಮಗನ್ ಕಳಿಸ್ತಿರ್ಲಿಲ್ಲ. ಇರೋನೊಬ್ನೇ ಗಂಡ್ ಮಗ.
ನಮ್ ವಂಶ ಅವನು ಉದ್ಧಾರ ಮಾಡ್ದಲೆ ಇನ್ಯಾರು ಮಾಡ್ಬೇಕು? ನೀನ್ ಬಾರ್ಲ ಮಗ, ಫ್ರೆಶ್ ಆಗಿ ಕರ್ದಿರೋ ನೊರೆ ಹಾಲ್ ಕೊಡ್ತೀನಿ, ಕುಡಿಯುವಂತೆ. ನನ್ಗೇನ್ ಬೇಡ ಕಣವ್ವ, ನೀನ್ ಗಂಡಂಗೆ ಕೊಡು, ಉದ್ಧಾರ ಆಗ್ಲಿ. ಏನ್ಲ ಅಂದೆ? ಅಬ್ಬಾ, ಅಂದ್ರೆ ಈ ಕಾಯೆಲ್ಲ ಇವಾಗ್ಲೇ ತಗೊಂಡೋಗಿ ಶಿವಣ್ಣನ ಅಂಗಡಿಗೆ ಹಾಕ್ತೀನಿ ಅಂತ ಹೇಳ್ತಿದ್ದೆ. ಹೋಯ್ತೀನಿ. ಆಹಾಹಾಹಾ. ಏನು ಅಂತ ಹೆತ್ಬಿಟ್ಟೆ. ಆಹಾ, ಪ್ರೋಟೀನ್ ತಗೊಳಕ್ ಕಾಸಾಯ್ತು. ಪಾರು 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 ನನ್ನ ಮೇಲೆ ಇನ್ನೂ ಕೋಪನಾ? ಮಾತಾಡಕ್ಕಿಲ್ವಾ? ಪಾರು ಊಟ ಮಾಡಕ್ಕಿಲ್ವಾ? ಊಟ ಮಾಡದಿದ್ರೆ ಒಳ್ಳೇದಲ್ಲ. ಪಾರು, ನೀನ್ ಡಾಕ್ಟರ್ ಅಲ್ವಾ? ಊಟ ಮಾಡದಿದ್ರೆ ಹೊಟ್ಟೆ ಮುರಿ ಬರ್ತದೆ ಅಂತ ನಿಂಗೆ ಗೊತ್ತಿಲ್ವಾ? ಬಾಪಾರು ಬಾಪಾರು ಊಟ ಮಾಡಮ್ಮ, ಬಾಪಾರು. ಮನೆ ಬಿಟ್ಟು ಹೋಗೋಣ. ನಾನ್ ತಾಳಿ ಕಟ್ಟಿ ಮಾಡಿರೋ ತಪ್ಪಿಗೆ ತಂಗಿ ಮನೆ ಆಗ್ಬಾರ್ದು. ಸಿದ್ಧಾರ್ಥನ ನಾನು ಹುಡ್ಕತ್ತೀನಿ, ನಿಮ್ಮಿಬ್ಬರನ್ನ ನಾನು ಒಂದ್ ಮಾಡ್ತೀನಿ. ಆಗ್ಲಿಂದ ಅದನ್ನೇ ಹೇಳ್ತೀವಿ, ಇಲ್ಲ ಅಂತೆಲ್ಲ ಪಾರು. ಸುಮ್ಕಿರೋ. Siddharth is a cheater, ಮೋಸಗಾರ.